ಮಾಡಿನಪ್ಪ ಅಂದ್ರೆ BJPಯನ್ನು ಬೆದರಿಸೋದು, ನಾವು ಸ್ವಂತ ಪಕ್ಷಗಳಿದ್ದೀವಿ, ಹಿಂದುತ್ವ ನಿಮಗೆ ಹೊಡೆತ ಬೀಳ್ತದೆ ಅನ್ನೋಂಥ ಒಂದು ಇಲ್ಲೋ ಮೂಲೆಯಿಂದ ಒಂದು ಹಳೆಯ ನಾಟಕ ಇದು. ಅದನ್ನು ಮಾಡಿರ್ಬೋದು ಅನ್ನಿಸ್ತದೆ. ಅದಕ್ಕಾಗಿ ಯಾಕಂದ್ರೆ ಈಗ ಯಾರು ಕಟ್ಟೋಗಪ್ಪ ಓಟ ಎಲೆಕ್ಷನ್ದಲ್ಲಿ, ಮುಂಬರುವ ಎಲೆಕ್ಷನ್ದಲ್ಲಿ ಹಿಂದುತ್ವಕ್ಕೆ ಇವರು ನಿಂತರಪ್ಪ ಅಂತಂದ್ರೆ ಯತ್ನಾಳರು ಸಹಜವಾಗಿ BJP ಓಟನ್ನು ತೊಗೊಳೋರು, ಅವ್ರು ಬೇರೆದವ್ರದ್ದಲ್ಲ. ಹಾಗೇನಾದ್ರೆ ಆಗ್ತದೆ ಮತ್ತೆ ಅನುಕೂಲ ಯಾರಿಗೆ? ಕಾಂಗ್ರೆಸ್ಸಿಗೆ ಆಗ್ತದೆ. ಅದಕ್ಕಾಗಿ ಈಗ ಒಂದು ಹೊಸ ಪ್ಲ್ಯಾನ್ ಹಾಕ್ಕೊಂಡು ಈ ನೆಲಗಟ್ಟಿನಲ್ಲಿ ಅಂದ್ರೆ ಯತ್ನಾಳರ ಪಕ್ಷ ಕಟ್ಟು ಸುದ್ದಿಯನ್ನು ದೊಡ್ಡದು ಮಾಡಿ ನಾನು ತೋಳ್ಬೋದು ಅನ್ನೋದು ದೂರ ಪ್ರಶ್ನೆ ಇರ್ಬೋದು, ಯಾರಿಗೆ ಗೊತ್ತು. ಯಾಕಂದ್ರೆ ರಾಜಕಾರಣ ಹಂಗಾಗಿದೆ, ಪ್ರೆಷರೈಸ್ ಮಾಡೋದು, ಪ್ಲೀಸ್ ಮಾಡೋದು, ಮತ್ತೇನು ಮಾಡೋದು, ಪಕ್ಷಕ್ಕೆ ಸೇರೋದು, ಕಳ್ಕೊಂಡಿದ್ರೆ ಮತ್ತೆ ರಿಗೇನ್ ಮಾಡ್ಕೊಳ್ಳೋದು, ಮರಳಿ ಪಡ್ಕೊಳ್ಳೋದು, ಇವೆಲ್ಲ ನಡೆಯುವಂಥವು ನಿರಂತರವಾಗಿ. ಆ ದಿಶೆಯಲ್ಲಿ ಯತ್ನಾಳೇನು ಮಾಡ್ತಾ ಇದ್ದಾರೆ, ಬೆದರಿಕೆ ಹಾಕಿ BJP ಇದ್ದಿದ್ದು ಇವ್ರನ್ನ ತೋಳಂಗೆ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು BJP ಅಲ್ಲೇ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು. ಅದ್ರ ರತಿಯಾಗಿ ಅವ್ರು ಕೊಡುವ ಪ್ರತಿಯೊಂದು ನೋಟಿಸನ್ನು ಕಬ್ಬುಗೆ ಹಾಕಿದ್ರಿಂದಾಗಿ ಕೊನೆಗೆ ಅನಿವಾರ್ಯವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಯತ್ನಾಳರನ್ನ ಎತ್ತಿ ಹಾಕುವಂಥ ಕೆಲಸ BJP ಅಂತ ಆಯಿತು. ಒಟ್ಟಾರೆಯಾಗಿ ಈ ಏನು ತಿಕ್ಕಾಟ ನಡೆದ, ಈ ತಿಕ್ಕಾಟದಿಂದ ಒಳಗೆ ಬರೆಸಲ BJP ಒಳಗೆ ಬರೆಸಲಾಗಿ ಏನಾದರೂ ಈ ಹಿಂದೂ ಪಕ್ಷ ಹಾಕ್ಕೊಂಡಿದ್ದಾರೆ, JCB ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲ. ಇದೊಂದು ಊಹೆ ಅಷ್ಟ. ಆ ನೆಲೆಯಲ್ಲಿ ನೋಡಿದರೆ ಮೋಸ್ಟ್ಲಿ BJP ನಾಯಕರ ಮೇಲೆ ಪ್ರೆಷರ್ ಮಾಡುವಂಥ ಟ್ಯಾಕ್ಟಿಕ್ಸ್ ಇರ್ಬೋದು, ಬುದ್ಧಿವಂತ ಸಾಕಷ್ಟು ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತದ ಒಂದು ಪಕ್ಷವನ್ನು ಹೆಂಗೆ ಕಟ್ಟಬೇಕು, ಎಷ್ಟು ತೊಂದರೆ ಇದೆ, ಏನೇನು ಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕು, ದುಡ್ಡಿನ ಸಂಗ್ರಹ ಎಷ್ಟು ಬೇಕು, ಹೆಂಗೆ ಮಾಡಬೇಕು, ಇವೆಲ್ಲನೂ ಈಗಾಗಲೇ BJP ಕಾಂಗ್ರೆಸ್ ಎಲ್ಲದರಲ್ಲೂ ಎತ್ತಿದ ಕೈ ಇದ್ದಾರೆ, ಮಾಹಿರ್ ಅದಾರ. ಅದಕ್ಕೆಲ್ಲ ಆಯಾ ಸ್ಟೇಟ್ ಸಣ್ಣ ಸಣ್ಣ ಪಕ್ಷಗಳು ಸಹಿತ ಅದಕ್ಕೆಲ್ಲ ಮಾಹಿರ್ ಅದಾವೆ ದುಡ್ಡು ಕೊಡಿಸುವಲ್ಲಿ. ಆ ದಿಶೆಯಲ್ಲಿ ಇವತ್ತಿನ ರಾಹುಲ್ ಕಾಂಗ್ರೆಸ್ ಇದ್ದು ದುಡ್ಡು ಯಾವ ಪ್ರಮಾಣದಲ್ಲಿ ಕೊಡಿಸ್ತದ ಅನ್ನೋ ಸಹಿತ ಇಲ್ಲಿ ಕೌಂಟ್ ಆಗ್ತದೆ. ಅಂದ್ರೆ ದುಡ್ಡಿನ ಹೊಡೆತದಿಂದಾಗಿ ಯತ್ನಾಳರು ಅಂದರೆ ಪಾರ್ಟಿ ಫಂಡ್ ದೃಷ್ಟಿ ಇಟ್ಕೊಂಡು ಯತ್ನಾಳರು ದೊಡ್ಡ ಪಾರ್ಟಿಯನ್ನು ರಾಜ್ಯ ಮಟ್ಟದ ಪಾರ್ಟಿ ಕಟ್ಟೋದು ಸಣ್ಣದಲ್ಲ, ಸಿಕ್ಕಾಪಟ್ಟೆ ಖರ್ಚು ಇರ್ತದೆ ಅದರದ್ದೇ ಆದಂಥದ್ದು. ಮತ್ತು ಜನಕ್ಕೆ ಹೋಗಿ ಮುಟ್ಟಬೇಕಲ್ಲ ಮೊದಲ, ಈಗಲೂ ಮುಟ್ತಾ ಇದ್ದಾರೆ ಹಿಂದುತ್ವ ಹೇಳ್ಕೊಂಡು ಅಂತೇಳಿ ಸೀಟಿ ಹೊಡೆಯುವ ಹಿಂದೂ ಹುಡುಗರಿಗೆ